ಭೂಮಿಯನ್ನು ಬಿಡುವುದಿಲ್ಲ. ನಮ್ಮ ಹಕ್ಕು, ನಮ್ಮ ಹಕ್ಕು. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಧಿಕ್ಕಾರ. ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಧಿಕ್ಕಾರ. ನಮ್ಮ ಭೂಮಿ, ನಮ್ಮ ಹಕ್ಕು, ನಮ್ಮ ಭೂಮಿ, ನಮ್ಮ ಹಕ್ಕು. ರೈತರ ಹೋರಾಟಕ್ಕೆ, ಜಯವಾಗಲಿ. ರೈತರ ಹೋರಾಟಕ್ಕೆ ಜಯವಾಗಲಿ. ಹಸಿರೇ, ಹಸಿರೇ, ನಮ್ಮ ಭೂಮಿ, ನಮ್ಮ ಹಕ್ಕು, ನಮ್ಮ ಭೂಮಿ, ನಮ್ಮ ಹಕ್ಕು. ರಕ್ತವನ್ನಾದರೂ ಕೊಟ್ಟೆವು, ಭೂಮಿಯನ್ನು ಬಿಡುವುದಿಲ್ಲ. ರಕ್ತವನ್ನಾದರೂ ಕೊಟ್ಟೆವು. ಬಿಟ್ಕೊಳ್ಳೋ ತನಕ ನಾವು ರೈತರ ಆತ್ಮ ಸತ್ತಿದ್ದ ಹುತಾತ್ಮರಿಗೆ ಪಿಂಡಾನ ಬಿಟ್ಟಿದ್ದೀವಿ. ಅದೇ ನಮ್ಮ ಸರ್ಕಾರ ನಮ್ಗೆ ಇಷ್ಟೊಂದು ಕಿರುಕುಳ ಕೊಡ್ತಾರೆ ಸರ್ಕಾರಕ್ಕೆ. ಇವತ್ತು ಪಿಂಡ ಪ್ರದಾನ ಬಿಟ್ಟು ಅವ್ರಿಗೆ ತಿಥಿ ಮಾಡಿದ್ದೀವಿ. ನಮ್ಮ ಸರ್ಕಾರಕ್ಕೆ ತಿಥಿ ಮಾಡಿದ್ವಿ. ಯಾಕಂದರೆ 128 ದಿವಸ ಆಗಿದೆ. ಇದುವರೆಗೂ ನಮ್ಮ ರೈತರು ಏನಾಗಿದ್ದಾರೆ, ಸೊಳ್ಳಿಗಳ ಕಚ್ಚಿಸ್ಕೊಂಡು ಮಳೆಗ ಗಾಳಿಯಾಗ ಬಿಸಿಲಾಗ ಮಕ್ಕಳನ್ನ ಹಾಕೊಂಡು ದನಗಳು ಕಟ್ಟಾಕೊಂಡು ಇಲ್ಲಿ ಜೀವನ ಮಾಡ್ತಾ ಇದ್ವಲ್ಲ. ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ? ಕಣ್ಣು ಮುಚ್ಕೊಂಡಿದೆ. ನಮ್ಮ ಜಿಲ್ಲಾಡಳಿತ ಆದರೆ ನಾನು ಮನವಿ ಪತ್ರ ಕೊಡ್ತೀನಿ ಅಂತ ಹೇಳ್ಕೊಂಡು ನಮ್ಮ ಜಿಲ್ಲಾಡಳಿತ ನಮ್ಗೆ ಬೇಕಾದಷ್ಟು ಮೋಸ ಮಾಡ್ತಾ ಇದೆ. ನಮ್ಮ ಜಿಲ್ಲಾಡಳಿತನೂ ಸತ್ತಾಗೈತೆ, ನಮ್ಮ ಸರ್ಕಾರ ಸತ್ತಾಗೈತೆ, ಅದಕ್ಕೆಲ್ಲ ಸತ್ತಾಗಿದೆ. ನಮ್ಮ ಪಾಲಕ ಅಂತ ಅವ್ರಿಗೂ ಪಿಂಡ ಪ್ರದರ್ಶನ ಬಿಟ್ಟಿದ್ದೀವಿ ನಾವು ಇವತ್ತು. ಪರಕೆ ಒನಕೆ ಯಾಕಂದ್ರೆ ಇವತ್ತು ತಂದಿದ್ದೀವಿ. ಪರಕೆ ಒನಕೆ ಎಲ್ಲ ನಮ್ಮ ಕೈಗೆ ಬಂದಿದೆ. ಯಾಕಂದ್ರೆ ಸರ್ಕಾರ ನಮ್ಗೆ ಇನ್ನೂ ಕಿರುಕುಳ ಕೊಟ್ರೆ ಒನಕೆ ಹಿಡ್ಕೊಂಡು ನಾವು ಹೋರಾಡ್ತೀವಿ. ನಾವು ಸತ್ತು ಇವಾಗ ನಮ್ಮ ಭೂಮಿಗಾಗಿ ಎಷ್ಟೋ ಜನ ಸತ್ತು ಪ್ರಾಣ ಬಿಟ್ಟಿದ್ದಾರೆ. ಆ ಥರ ನಾವು ಹೋರಾಡಿ ನಮ್ಮ ಭೂಮಿನೇ ನಾವು ಉಳಿಸ್ಕೊಳ್ತೀವಿ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಕೊಡಲ್ಲ. ಒಂದು ವೇಳೆ KDB ಒಪ್ಪಲಿಲ್ಲ ಅಂದ್ರೆ ಬಿಡಲ್ಲ. ನಮ್ಮ ಪ್ರಾಣ ಹೋದ್ರೂ ಸರಿ, ನಮ್ಮ ರಕ್ತ ಚೆಲ್ಲಾದ್ರೂ ಸರಿ ನಾವು ಹೋರಾಡ್ತೀವಿ. ಸರಿ. ಜಿಲ್ಲಾ ಸಮಿತಿ ವತಿಯಿಂದ ರೈತ ವಿರೋಧಿ KDB ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಜೊತೆಯಲ್ಲಿ ಕಳೆದ 122 ದಿನಗಳಿಂದ ಅನಿರ್ದಿಷ್ಟವಾಗಿ ಧರಣಿ ಮಾಡ್ತಾ ಇದ್ದೀವಿ. 122 ದಿನಗಳಲ್ಲಿ ಹಲವಾರು ಬಾರಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರೂ ಸಹ ಸರ್ಕಾರ ಇಳಿದು ಬಂದು ರೈತರ ಹಕ್ಕುಗಳ ಬಗ್ಗೆ ಆಗಲಿ, ರೈತರ ಪ್ರತಿಭಟನೆ ಬಗ್ಗೆ ಆಗಲಿ, ರೈತರ ಕಷ್ಟಗಳ ಬಗ್ಗೆ ಆಗಲಿ ಇವತ್ತಿಗೂ ಸಹ ಬರಲಿಲ್ಲ. ಹಾಗಾಗಿ ನಾವು ರಾಜ್ಯ ಸರ್ಕಾರ ರೈತರ ಪಾಲಿಗೆ ಸತ್ತೋಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಪಿಂಡ ಪ್ರದಾನ ಮಾಡಿದ್ದೀವಿ. ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಬೇಡಿಕೆ ಈಡೇರಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರತರವಾದ ಹೋರಾಟವನ್ನು ಮಾಡ್ತೀವಿ, ನಿಮಗೆ ಸರಿಯಾದ ಅಂತ ಪಾಠವನ್ನು ಕಲಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ. ಇವ್ರನ್ನ ಪಾಣಿಗಳಲ್ಲಿ ಹೆಸರನ್ನ ತೆಗಿಬೇಕು ಆಗಿತ್ತು. ಸ್ವಲ್ಪ ಎಲ್ಲಿವರೆಗೂ ಬಂತು, ಏನಾಯ್ತು ಸರ್? ಈಗ ನಮ್ಮ ಹೋರಾಟದ ಫಲವಾಗಿ ನಮ್ಮ ಬೇಡಿಕೆಗಳಲ್ಲಿ ಅವರ ಏನು ಪಾಣಿಯಲ್ಲಿ ಆ ಒಂದು ನೋಂದಣಿ ಆಗಿರೋ ತೆಗಿಬೇಕೆಂದಾಗ ಅದಕ್ಕೆ ಆ KDB ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತಕ್ಕೆ ಬಹಳ ದಿನಗಳಲ್ಲಿ ಸುಮಾರು 3-4 ತಿಂಗಳಿಂದಲೇ ಮಾಹಿತಿ ಕೊಟ್ಟಿದ್ರು. ಈಗ ಅದು ಕಾರ್ಯಗತಕ್ಕೆ ತಂದಿದ್ದಾರೆ. ಅದು ಸಂಪೂರ್ಣವಾಗಿ ಆ ರೀತಿ ಒಂದು ಪಾಣಿಯಲ್ಲಿ ಒಬ್ಬ ರೈತರ ಪಾಣಿಯಲ್ಲಿ KDB ಅಂತ ತೆಗೆದ್ರೆ ಅವ್ರಿಗೆ ಅದೊಂದು ನಮಗೆ ಸಿಕ್ಕಂಥ ಒಂದು ಜಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆ ಜೊತೆಗೆ ಇವತ್ತೇನು ನಮ್ಮ ರಾಜ್ಯದಲ್ಲಿ 46 ವರ್ಷಗಳ ಹಿಂದೆ ಹುತಾತ್ಮರಾದರು, ಆ ರೈತರ ಹುತಾತ್ಮ ದಿನಾಚರಣೆಯನ್ನು, ಅವರ ಆತ್ಮಕ್ಕೆ ಶಾಂತಿಯನ್ನು, ಪಿಂಡ ಪ್ರದಾನವನ್ನು ಇವತ್ತು ನಾವು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ DC ಕಚೇರಿ ಮುಂದೆ ನಮ್ಮ ಜಂಕೋಟೆ ಹೋಬಳಿ 13 ಹಳ್ಳಿಯ ಗ್ರಾಮಸ್ಥರು, ರೈತರು, ಹೋರಾಟಗಾರರು, ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಎಲ್ಲ ಪದಾಧಿಕಾರಿಗಳು ನಾವು ಕೂಡ ಸೇರಿ ಆ ಒಂದು ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡಿ ಮೌನವನ್ನು ಆಚರಣೆ ಮಾಡಿ ಇವತ್ತು ನಾವು ಸರ್ಕಾರಕ್ಕೆ ಆಗ್ರಹಿಸಿದಷ್ಟೇ ನಮ್ಮ ರೈತರ ಫಲವತ್ತಾದ ಭೂಮಿಯನ್ನು ಸಂಪೂರ್ಣವಾಗಿ ಬಿಡಬೇಕು. ಅದು ಬಿಟ್ಟು ಕೇವಲ ಯಾರೋ ಕೆಲವು ಬಂಡವಾಳಶಾಹಿಗಳು ಅಥವಾ ಬಹಳಷ್ಟು ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಬಿಡೋದು ಬಿಟ್ಟು ಸಂಪೂರ್ಣವಾಗಿ ರೈತರ ಫಲವತ್ತಾದ ಭೂಮಿಯನ್ನು ಬಿಡಬೇಕಂತ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ. ಸರ್, ಇಷ್ಟು ದಿವಸಗಳ ಕಾಲ ಸ್ಥಳೀಯ ಶಾಸಕರು ನಿಮಗೆ ವಿರೋಧವಾಗಿದ್ದರು. ಈಗ ಅವರು ನಿಮ್ಮ ಹೋರಾಟಕ್ಕೆ ಬೆಂಬಲಿಸ್ತೀನಿ ಅಂತೇಳಿ ಹೇಳಿದ್ದಾರೆ ಅನ್ನೋಂಥದ್ದು ನೀವೇ ಹೇಳಿಕೊಂಡಿದ್ದೀರಿ. ಯಾವ ರೀತಿ ಬೆಂಬಲ ಸಿಗುತ್ತೆ, ಮುಂದೆ ನಿಮ್ಮ ಹೋರಾಟಕ್ಕೆ ಬರ್ತಾರ ಅವರು ಜೊತೆಲಿ ಅಂತ? ಸರ್, ಈಗ ನಾವು ಏನಿದೆ ನಮ್ಮ ಹೋರಾಟದ ಅದೇ ನಿಟ್ಟಿನಲ್ಲಿ ಬಿಡದಿಯಲ್ಲಿ ನಮ್ಮ JDS ಪಕ್ಷದ ಸರ್ವೋಚ್ಚ ನಾಯಕರಾದಂಥ ದೇವೇಗೌಡರು ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ರೈತರ ಫಲವತ್ತಾದ ಭೂಮಿಯನ್ನು ಬಿಡಬೇಕಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಯಾವ ರೀತಿ ಒಂದು JDS ಪಕ್ಷದ ಒಂದು ನಿಲುವು ಬಿಡದಿಯ ರೈತರಿಗೆ ಒಂದು ಥರ, ಶಿಡ್ಲಘಟ್ಟ ರೈತರಿಗೆ ಒಂದು ಥರ ಬೇಡ ಅಂತ ಅದನ್ನು ನಾವು ಮನಗಂಡು ನಮ್ಮೆಲ್ಲ ರೈತ ಮುಖಂಡರು, ರೈತ ಹೋರಾಟಗಾರರು, ನಮ್ಮ ಸಂಘಟಕರೆಲ್ಲ ಹೋಗಿ ಕುಮಾರಣ್ಣನ ಖುದ್ದಾಗಿ ಭೇಟಿ ಮಾಡಿದಾಗ ಅವರು ನಮಗೆ ಸ್ಪಂದನೆ ಮಾಡಿದ್ರು. ಆಯಿತು, ರೈತರ ಫಲವತ್ತಾದ ಭೂಮಿಯನ್ನು ಯಾವುದೇ ಕಾರಣಕ್ಕೂ ನಾನು KDBಗೆ ತಗೊಳಕ್ಕೆ ಬಿಡೋದಿಲ್ಲ ಅಂತೇಳಿ ಅವ್ರಿಗೆ ಆಶ್ವಾಸನೆ ಕೊಟ್ಟರು. ಆ ಸಂದರ್ಭದಲ್ಲಿ ಮಹಿಳೆಯರು ಕೂಡ ನಾವೆಲ್ಲ ಸುಮಾರು 100 ಜನ ಹೋದ ನಂತರ ಮತ್ತೆ ಈ ತಿಂಗಳು 6ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದ ಕುಮಾರಸ್ವಾಮಿಯವರು ಸಡನ್ನಾಗಿ ನಮಗೆ ಅಚಾನಕ್
ನಮಗೆ ಬರಬೇಕಂತ ಹೇಳಿದ್ರೆ ನಾವು ಅವತ್ತೆಲ್ಲ ಮುಖಂಡರು ಹೋದಾಗ ಆ ಒಂದು ಸಭೆಗೆ ಈ ನಮ್ಮ ಕ್ಷೇತ್ರದ ಗೌರವಾನ್ವಿತ ಶಾಸಕರಂತ BN ರವಿಕುಮಾರನ್ನು ಕರೆಸಿದ್ರು. ಅವರು ತಮ್ಮ ಬೇಡಿಕೆ ಅವರು ತಮ್ಮ ವಿಚಾರವನ್ನು ಮಂಡನೆ ಮಾಡಿದ್ರು. ಕುಮಾರಣ್ಣವರು ಎಲ್ಲನೂ ಆಲಿಸಿದ್ರು, ರೈತರಿಂದ ಆಲಿಸಿದ್ರು, ಎಲ್ಲ ಆಲೈಸಿ ಕಡೆಗೆ ಉತ್ತಮವಾಗಿ ಒಳ್ಳೆ ನಮಗೆ ಮಾರ್ಗದರ್ಶನ ಕೊಟ್ಟರು. ಯಾವುದೇ ರೀತಿಯಲ್ಲಿ ನಮ್ಮ ಶಾಸಕರು ಕೂಡ ರೈತ ವಿರೋಧಿ ಅಲ್ಲ. ನಾವು JDS ಪಕ್ಷ ಇಡೀ ರಾಜ್ಯದಲ್ಲಿ ಇವತ್ತು ರೈತರ ಪರವಾಗಿ ಧ್ವನಿ ಎತ್ತುವಂಥ ಪಕ್ಷ ಯಾವುದಾದ್ರೆ ನಮ್ಮ JDS ಪಕ್ಷದಲ್ಲಿ ಘಂಟಾಘೋಷವಾಗಿ ಮೊನ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ ಹೇಳಿದ್ದಾರೆ. ಅದಕ್ಕೆ ಸ್ಪಂದಿಸಿ ಇವರು ಕೂಡ ಅವತ್ತು ನಾವು ನಿಮ್ಮ ಜೊತೆ ಇರ್ತೀವಿ, ಅದನ್ನು ನಾವು ಕುಮಾರಣ್ಣವರು ಮತ್ತು KDB ಅಧಿಕಾರಿಗಳ ಚರ್ಚೆ ಮಾಡಿ ಮುಂದಿನ ದಿನದಲ್ಲಿ ನಾನು ಸಹಕಾರ ಕೊಡ್ತೀನಿ ಅಂತ ಬಹಿರಂಗವಾಗಿ ಅಲ್ಲಿ JB ಭವನದಲ್ಲಿ ಹೇಳಿದರು. ಅದಾದ ನಂತರ ಹಲವಾರು ನಾವು ಮಾಧ್ಯಮದಲ್ಲಿ ನೋಡಿದ್ವಿ. ಅದು ಆಮೇಲೆ ನಮ್ಮ ರೈತ ಮುಖಂಡರು, ರೈತರು, ನಮ್ಮ ಶಾಸಕರ ಗೃಹ ಕಚೇರಿ ಕೂಡ ಹೋಗಿ ಭೇಟಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಕೂಡ ಮಾತಾಡಿ ಆಯಿತು, ನಾವು ಇನ್ನೂ ತೀರ್ಮಾನ ತಗೊಂಡಿಲ್ಲ, ನಾವು ಸನ್ಮಾನ್ಯ ಕುಮಾರಸ್ವಾಮಿಯವರು, ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಎಲ್ಲ ರೀತಿಯಲ್ಲಿ ಚರ್ಚೆ ಮಾಡಿ ಅವರ ಮಾರ್ಗದರ್ಶನದಿಂದ ಹೋಗ್ತೀವಿ ಅಂತೇಳಿ ಮಾನ್ಯ ಶಾಸಕರು ಹೇಳಿದರು. ಅವರು ಯಾವ ರೀತಿ ಮಾರ್ಗದರ್ಶನ ಕೊಡ್ತೀವಿ ತಾವೆಲ್ಲ ನೋಡ್ತಾ ಇದ್ರಿ. ಕುಮಾರಸ್ವಾಮಿಯವರು ಇವತ್ತು ಜನತಾದಳ ಪಕ್ಷದವರು ಇವತ್ತು ರಾಜ್ಯದಲ್ಲಿ ರೈತರ ಹಿತವನ್ನು ಕಾಪಾಡಬೇಕು ಅನ್ನೋ ಅವರ ಸಿದ್ಧಾಂತ ಆಗಿದೆ, ಅವರ ಜವಾಬ್ದಾರಿ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಕೂಡ ಕುಮಾರನ ಭೇಟಿ ಮಾಡಿದ್ವಿ. ಆ ಸಭೆಯಲ್ಲಿ ಶಾಸಕರು ಬಂದು ಮುಂದಿನ ಏನು ತೀರ್ಮಾನ ತಗೊಂಡ್ರೆ ನಾವು ಕಾದು ನೋಡ್ತೀವಿ. ಥ್ಯಾಂಕ್ ಯು ಸರ್.